ಕಾಳಗಕ್ಕೆ ಬಂದರೆ ಕೃಷ್ಣನೇನು ಶತಮಖಾದಿ ಬ್ರಹ್ಮರು ಬಂದರೂ ಭಯಪಡಲಾರೆ. ಪಾರ್ಥನ ಈ ಮಾತಿನ ಅರ್ಥ ಏನು? ಗಯಗಂಧರ್ವನನ್ನು ತಾನು ಬಿಟ್ಟು ಕೊಡುವುದಿಲ್ಲ ಎಂಬುದಾಗೆ ಇಲ್ಲವೇ? ಇಷ್ಟಕ್ಕೆ ಯುದ್ಧಕ್ಕೆ ಹೋಗುವುದು ಸರಿಯಲ್ಲ. ಸರಿ ದಾರುಕ, ನೀವು ತೈತೈ ಅಂತ ಹೇಳ್ಬಹುದು. ಬರುವ ನಾನು ಆಲೋಚನೆ ಮಾಡಬೇಕು ಬೇಡವಾ? ನನ್ನ ಜೀವನದಲ್ಲಿ ಇವತ್ತಿನ ತನಕ ರಾಹು ಕಾಲದಲ್ಲಿ ಮನೆ ಬಿಟ್ಟು ಮಗ ಅಲ್ಲ ನಾನು. ಇವತ್ತು ಅನಿವಾರ್ಯ ಆಯ್ತಲ್ಲ. ಯಾಕೆ? ಕೃಷ್ಣ ಕರೆದ ವೇಳೆಯೇ ರಾಹು ಕಾಲ. ಬರದೆ ಹೋದ್ರ ಗತಿ ಇಲ್ಲ. ಕರೆದವ ಯಾರು? ಕೃಷ್ಣ. ನೋಡುವ, ಅವನನ್ನೇ ಮಾತಾಡಿಸ್ತೇನೆ. ಓ ಕೃಷ್ಣ, ರಾಜೀವನ ಬಚ್ಚಿತ್ತೈಸು ರಾಜೀವ ರಾಜೀವನ ಬಚ್ಚಿತ್ತೈಸು ಭಿನ್ನಪವನ್ನು ರಾಜಕಾರ್ಯ ಮಾಡ್ಬಾನೆ, ರಾಜಕಾರ್ಯ ಮಾಡ್ಬಾನೆ. ಹೇಗೆ ಬರಟ್ಟಿದಾದ ಮೇಲೆ ನೀ ರಾಜನ ಬೆಸಬಹುದು. ನಿನ್ನ ಮುಖಾರವೊಂದನ್ನು ನೋಡ್ತಾ ಇದ್ದಾನೆ. ನೋವಾಗ್ತಾ ಉಂಟು ಕೃಷ್ಣ. ಯಾವತ್ತು ಅರಳಿದ ಕಮಲವನ್ನ ಕಿತ್ತು ಕಗ್ಗಲ ಮೇಲೆ ಬಿಸಾಡಿದ್ರೆ ಬಿಸಿಲಿನ ತಾಪಕ್ಕೆ ಕರಟ್ಟಿ ಮುರಟಿ ಸುರುಟಿ ಬಸವಳದ ಹಾಗೆ ಸದಾನಂದನ ಮುಖ ಈ ರೀತಿ ಆದದ್ದು ಯಾಕೋ? ದಾರುಕ, ಕೃಷ್ಣ, ಗಯಗಂಧರ್ವನ ಪ್ರಕರಣ ನಿನಗೂ ಗೊತ್ತು ತಾನೆ? ನಿನ್ನ ಮೇಳದ ಕಥೆಯಲ್ವ ಇದು? ಹಾ, ಪಾರ್ಥನಲ್ಲಿದ್ದಾನೆ ಎಂಬುದನ್ನು ತಿಳಿದು ಹಾ, ಸುಭದ್ರೆಯನ್ನ ಕಳುಹಿದೆ. ಇಲ್ಲಪ್ಪ, ನಿನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನೋಡು. ಆವತ್ತು ಗಯ ಸಿಗಲಿಲ್ಲ ಹೇಳುವುದಕ್ಕೂ ಇದೇ ಭಾವ, ಈಗ ಗಯ ಸಿಕ್ಕಿದ್ದಾನೆ ಹೇಳುವುದಕ್ಕೂ ಇದೇ ಭಾವ. ಭಾವದಲ್ಲಿ ಬದಲಾವಣೆಯೇ ಇಲ್ವೇ ನನಗೆ? ಎಲ್ಲಿದ್ದಾನೆ ಎನ್ನುವುದು ಗೊತ್ತಾಗಿದೆ, ಕೈ ಸಿಗುವುದಿಲ್ಲ, ಓಹೋ, ಬಿಟ್ಟು ಕೊಡುವುದಿಲ್ಲ ಎಂಬುದಾಗಿ ಭಾವ ಪಾರ್ಥ ಹೇಳಿ ಕಳುಹಿದ್ದಾನೆ. ಓಹೋ, ಆ ಒಂದು ಭಾವ ನಿನ್ನ ಜೀವನದ ಭಾವನೆ ನಿಲ್ಲಿಸಿದ. ಹೌದು, ಹಾ, ನಾನು ತಪ್ಪು ಮಾಡಿದೆ ಅಂತ ನನಗೆ ಗೊತ್ತಾಯ್ತು. ಮತ್ತೆ ನೀನಿರುವಾಗ ನಾನು ಅವ್ರನ್ನೆಲ್ಲ ಯಾಕೆ ಕಳುಹಬೇಕಿತ್ತ? ಕೃಷ್ಣ, ನಿನಗೆ 1000 ಸಲ ಹೇಳಿದ್ದೇನೆ, ನಿನಗೆ ಹೇಳಿದ್ರೆ ಅರ್ಥ ಆಗುವುದಿಲ್ಲ. ಯಾಕೆ? ದನ ಕಾಯುವ ಕಾಲದಲ್ಲಿ ಅದ್ರ ಒಟ್ಟಿಗೆ ಬೆಳೆದು ನಿನಗೆ ತಲೆ ಸಗಣಿ ಉಂಟು ಬಿಟ್ಟರೆ ಬುದ್ಧಿಯೇ ಇಲ್ಲವಾ ಕೃಷ್ಣ ನಿನಗೆ? ಆದ್ರೂ ಚುರುಕುಗೊಳಿಸುವುದಕ್ಕೆ ನೀನಿದ್ದೀಯಲ್ಲ. ಹಾ, ಯಾಕೆ? ನಿನಗೆ ಆ ದಿನವೇ ಹೇಳಿದ್ದೇನೆ ಕೃಷ್ಣ, ಹೇಗಾದ್ರೂ ಅಡ್ಡಿಲ್ಲ, ಏನಾದ್ರೂ ಅಡ್ಡಿಲ್ಲ, ನಾವೇ ಸುಧಾರಿಸಿಕೊಳ್ಳುವ. ಹೆಂಗಸನ್ನ ಮಾತ್ರ ರಾಜಕೀಯಕ್ಕೆ ರಂಗಕ್ಕೆ ತರಬೇಡ ಅಂತ ಎಷ್ಟು ಸಲ ಹೇಳಿದ್ದೇನೆ ನಿನಗೆ. ಏನು ಮಾಡೋಣ, ತಿಳುವಳಿಕೆಯ ಕೊರತೆಯಾಗಿ ಆ ಕಾರ್ಯ ಮಾಡಿದೆ, ಫಲ ಕೊಡ್ಲಿಲ್ಲ. ಆದ್ರೆ ಈಗ ಸಂಧಾನದ ಪ್ರಯತ್ನಕ್ಕಾಗಿ ನಿನ್ನನ್ನು ಅಲ್ಲಿಗೆ ಕಳುಹುವುದು ಅಂತ ಯೋಚಿಸಿದ್ದೇನೆ. ಆಗಲಿ, ಹೊತ್ತಾದ ಮೇಲಾದ್ರೂ ಗೊತ್ತಾಯ್ತಲ್ಲ. ಹೌದು, ಹೋಗಿ ಬಿಟ್ಟು ಕೊಡುವಂತೆ ಹೇಳಬೇಕು. ತಿಳಿಸಬೇಕಾದ ವಿಷಯವನ್ನೆಲ್ಲ ಈ ಲೇಖನದಲ್ಲಿ ಬರೆದಿದ್ದೇನೆ. ನಾನೇ ಹೋದ್ಮೇಲೆ ಮತ್ತೆ ಇದು ಯಾವ ಕರ್ಮಕ್ಕೋ ಕೃಷ್ಣ? ಆದ್ರೂ ನಾನೊಂದು ತಿಳಿಸಬೇಡವಾ? ನೀನೇ ಕಳ್ಹೋದು ಅಂದ್ರೆ ನಮಗ್ ಗೊತ್ತಿಲ್ಲ ಅಂತಲ್ಲ, ಅವ್ರು ದಪ್ಪು ತಲೆಯವರು ಅಂತ. ನನಗೆ ನಿನ್ನ ಬಗ್ಗೆ ಒಂದು ಭರವಸೆ ಉಂಟು. ಇದರಲ್ಲಿ ಬರೆದದ್ದು ಒಂದಾದರೆ ನಾವು ಹೇಳೋದು 9. ಕೃಷ್ಣ, ನಿನ್ನ ಮೇಲೆ ಇಟ್ಟು ಭರವಸೆ ಅದಲ್ವಾ? ಆದ್ರೆ ಒಂದು ಮಾತು, ಇಲ್ಲಿ ಏನಿದ್ರು 1 ಮಾಡುವುದಿದ್ರೆ ನೀನೇ ಆಯ್ತು. ಒಂದು ಮಾತು ನೆನಪಿಟ್ಕೋ ಕೃಷ್ಣ. ಆಮೇಲೆ ನೀನು ಇಷ್ಟಿಷ್ಟು ಸಣ್ಣ ವಿಷಯಕ್ಕೂ ಮಾನಸಿಕ ಮಾಡ್ಕೊಳ್ತೀನಿ. ಯಾಕೆ ಹೇಳು, ನಾನು ಹೋದಾಗ ನನ್ನ ಸ್ವಭಾವ ಹೇಗೆ ಅಂತ ನಿನಗೆ ಗೊತ್ತುಂಟು. ಹೋಗ್ಲಿಕ್ಕೆ ಅಡ್ಡಿ ಇಲ್ಲ, ಲೇಖನ ಕೊಡ್ಲಿಕ್ಕೂ ಅಡ್ಡಿಲ್ಲ. ಲೇಖನ ಕೊಟ್ಟ ಮೇಲೆ ಬಾಯಿ ಸುಮ್ಮನೆ ಇರುವುದಿಲ್ವ ಕೃಷ್ಣ? ಹಾಗೆ ನಾನು ಅಲ್ಲಿ 4 ಮಾತಾಡ್ತೇನೆ. ನಾನು ಆಡಿದ ಮಾತೇ ಒಳ್ಳೇದು ಅಂತ ಅವ್ರು ತಿಳ್ಕೊಂಡು ಬಿಟ್ಟು ಕೊಟ್ರೆ ಸರಿ. ದಾರುಕ, ಬಿಟ್ಟು ಕೊಡದೆ ಇದ್ದಲ್ಲಿ ಸುಮ್ಮನೆ ಇರಬೇಡ. 4 ಬೀಳ್ತದೆ. ನನ್ನ ಆಸೆಯೋದೇ ಅಲ್ವೇನು? ಮತ್ತೆ ಬಿದ್ದುರ್ತು ಬರು ಮಗನೇ ಅಲ್ಲ. ನಿನ್ನ ಕಳುಹಿಸುವ ಆಸೆಯೇ ಅದು. ನೀ ಹೋದ್ಮೇಲೆ 4 ಬೀಳ್ತದೆ ಅಂತ ಗೊತ್ತು. ಬಿದ್ದುರ್ತು ಬುದ್ಧಿ ಬರುವುದಿಲ್ಲ ಕೃಷ್ಣ. ಹೌದು 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 ಹೌದು. ಹಾಗಾಗಿ ನಾನು ಹೋಗಿ ಬರ್ತೇನೆ. ಆಮೇಲೆ ನೀನು ಅಲ್ಲಿ ಹೋಗಿ ಹೀಗೆ ಮಾಡ್ಕೊಂಡು ಬಂದಂತ ನೀನು ನೋವು ಮಾಡ್ಕೊಳ್ಬಾರ್ದು. ಹಾಗಾಗಿ ನೀನೇನು ಪ್ರಸಂಗ ನಾನು ಮುಗಿಸಿ ಬರ್ತೇನೆ, ನೀನು ಹೋಗು. ಆದಿತ್ತು.
ಸಾರಥಿ ಮುದದಿಂದ ರಥವೇರಿ ಬಂದ ರಥವೇರಿ ಬಂದ ಸಾರಥಿ ಮುದದಿಂದ ರಥವೇರಿ ಬಂದ ಏನ ಕಾಣ್ತಾ ಇರುವುದು ಪಾಂಡವರ ಪಡಿ ಬಿಡಾರ. ಇವ್ರ ವಿಚಾರ ಮಾಡಬೇಕು ಸ್ವಾಮಿ. ಏನು ಮರ್ಯಾದೆ ಯಾರು ಒಬ್ಬನಿಗೆ ಮಾರಾಟ ಆದದ್ದಲ್ಲ. ಸಂಸ್ಕಾರ ಹೇಳುದು ಹೇಗೆ ಬರ್ತದೆ? ಹೇಗೆ ಬರ್ತದೆ? ಹೂ ಅಂದ್ರೆ ಬರುವುದಿಲ್ಲ. ಅದು ಮತ್ತೆ ಹೇಗೆ ಬರ್ತದೆ? ಬರ್ಲಿಕ್ಕೆ ಒಂದು ಹಿನ್ನೆಲೆ ಬೇಕು. ಹೌದು. ಇವರು ಕಾಡಿನಲ್ಲೇ ಹುಟ್ಟು ಕಾಡಿನಲ್ಲೇ ಬೆಳೆದವರು. ಇವರು 3 ಕಾಸಿನವರಿಗೆ ಮನೆ ಬಾಗಿಲಿಗೆ ನಮ್ಮಂತವ್ರು ಬಂದ್ರೆ ಆದರ ಆತಿಥ್ಯ ನೀಡಬೇಕು ಅನ್ನುವ ಕರಿಪಲ್ಕನೆಯೇ ಇಲ್ಲವೇ? ಪರಿಕಲ್ಪನೆ. ಅದೇ ಕರಿಪಲ್ಕನೆ, ಪರಿಕಲ್ಪನೆ. ಎಂತದ ಸುಟ್ಟು ಪಲ್ಕನೆ ಇರ್ಲಿ ಇಲ್ಲ ಅಂತ ಆಯ್ತಲ್ಲ. ಮನೆ ಬಾಗಿಲಿಗೆ ಬಂದ್ರು ಯಾರಿಲ್ಲ. ಸರಿ, ಯಾಕೆ ಯಾಕೆ ಇಲ್ಲ? ನಾವು ಹೀಗೆ ಇದ್ರೆ ಕೆಲಸ ಆಗುದಿಲ್ಲಲ್ಲ. ಹೌದು, ನಮ್ಮ ಕೆಲಸ ಆಗಬೇಕು. ನಾನೇ ಒಳಕ್ಕೆ ಹೋಗ್ತೇನೆ, ನೋಡುವ. ಯಾರೋ ಮನೆ ಎದುರಿಗೆ ಆಚೆ ಈಚೆ ಸುತ್ತಾ ಇದ್ದು ಕೆಲವು ಹೊತ್ತಾಯ್ತು ಅಂತ ಲೆಕ್ಕ ಹಾಕಿದೆ. ನಿನಗೆ ಅನುಮಾನ ನನ್ನ ಮೇಲೆ ಬಂತ ನಿನ್ನ ಮೇಲೆ ಬಂತ? ನನಗೆ ನಿನ್ನ ಮೇಲೆ ಅನುಮಾನ. ಸರಿ, ಯಾಕಂದ್ರೆ ಈಗ ನಮ್ಮನೆಗೆ ಬಂದವರು ಯಾರು ಹೀಗೆ ಹೊರಗಡೆ ಸುತ್ತ ಹಾಕೋದಿಲ್ಲ. ಈಗ ಹೊರಗಡೆ ಮನೆ ಹೊರಗಡೆ ಸುತ್ತ ಹಾಕ್ತಾರೆ ಅಂತ ಆದ್ರೆ ಅವನ ಬಗ್ಗೆ ಸ್ವಲ್ಪ ಅನುಮಾನ ಬರ್ತದೆ. ಹೌದು, ಬಂದು ನೋಡಿದೆ ಗೊತ್ತಾಯ್ತು. ದಾರುಕ ನಿಮ್ಮನ್ನ ತೋಟ ಕಡಿಕೆ ಹಾಕ್ಲಿಕ್ಕೆ ಬರ್ತೇನೆ ನೋಡು. ನಾನು ಗೌರವ ಕೊಟ್ಟ ಸಹಾಯ ದಾರುಕನವ್ರು ಅಂತ ಗೌರವ ಕೊಡಲ್ಲ. ನಾವು ಕೇಳ್ ತಗೊಳ್ಬೇಕು. ನಮ್ಮ ಪರಿಸ್ಥಿತಿ ಇರ್ಲಿಕ್ಕೆ ಬಂತೇನೆ. ಏನ್ ಮಾಡುವಳು? ಇಲ್ದಿದ್ದವ್ರು ಕೇಳ್ ತಗೊಳ್ಳುದೇ, ಅದಕ್ಕೆ ಬೇರೆ ದಾರಿಯೇ ಇಲ್ಲ. ಸರಿ, ಒಳಗೆ ಬರ್ಬಹುದಲ್ಲ? ಬರ್ತೇನೆ. ಎಲ್ಲಿ ಪುಣ್ಯಾತ್ಮ, ಅಲ್ಲಿ ಕೂತ್ಕೊಳ್ಳುದು ಅಲ್ವಾ? ಮತ್ತೆ ಅಲ್ಲಿ ಕೂತ್ಕೊಳ್ಳುದು ಕೆಳಗೆ. ಅದು ನನಗೆ ಗೊತ್ತುಂಟು. ಮತ್ತೆ ನೀನು ಹೇಳ್ಕೊಡುದು ಬೇಡ ನನಗೆ. ಯಾಕೆ ಮೇಲೆ ಕೂತ್ಕೊಂಡ? ಯಾಕೆ ಗೊತ್ತಾಗ್ಲಿಲ್ಲ? ನಾನು ಬರುವಾಗ ನೀನು ಕೂತ್ಕೊಂಡದ್ದಲ್ಲ, ಹೌದಾ? ಹೌದು. ನೀ ಕೂತ್ಕೊಂಡಿದ್ರ ಮೇಲೆ ನಾನು ಕೂತ್ಕೊಂಡ್ರೆ ನನಗೆ ನಿನಗೆ ವ್ಯತ್ಯಾಸ ಏನು? ನನಗೆ ನಿನಗೆ ವ್ಯತ್ಯಾಸ ತೋರ್ಸೋದಕ್ಕೆ ಸರಿಯೇ. ನಾನು ಕಾಲಿಟ್ಟಲ್ಲಿ ನೀ ಕೂತ್ಕೊಳ್ಳುವ ಅಂತ ಜನಕ್ಕೆ ಗೊತ್ತಾಗ್ಲಿ ಅಂತ ಆಗ ಮಾಡಿದ್ದಷ್ಟೇ. ಅಲ್ಲಲ್ಲ, ನೀ ಕಾಲಿಟ್ಟಲ್ಲಿ ನಾ ಕೂತ್ಕೊಳ್ಳೋದಲ್ಲ, ಕೂತಲ್ಲಿ ನೀನು ಕಾಲಿಟ್ಟಿದ್ದಿ ಅಷ್ಟೇ. ಇರ್ಲಿ ಬಿಡು. ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತದೇನಾ? ಅಲ್ಲ, ಈ ಪ್ರಶ್ನೆ ಯಾಕೆ ಬಂತು ಅಂತ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ನೀನ್ ತಲೆ ದಪ್ಪ ಅಂತ ಕೇಳಿದ್ದೇನೆ, ಅದಕ್ಕಾಗಿ ಬಂತು. ಹೌದಾ? ಹೌದು. ನಮಗೆ ಓದ್ಲಿಕ್ಕೆ ಬರ್ತದೋ ಇಲ್ವೋ ಎನ್ನುವುದು ಎದುರಿಗಿದ್ದವನ್ ಗೊತ್ತಾಗುದು ಹಾಗೆ ಬಂದ್ರಲ್ವಾ? ಬಿಡು, ಇಬ್ರು ಸಮಾನರಾದ್ರೆ ಅದ್ರಲ್ಲೊಂದು ಅರ್ಥ ಇರ್ತದೆ. ಹೇಗೆ ಆದ್ರೂ ಅಡ್ಡಿಲ್ಲ. ನಾನು ನಾನಾಗಿ ಬಂದವಲ್ಲ. ಅಲ್ಲ, ನೋಡಿದ್ರೆ ಗೊತ್ತಾಯ್ತು ನನಗೆ. ಕೃಷ್ಣ ಪತ್ರಾಸ್ ಕೊಟ್ಟಿದ್ದಾನೆ. ಏನ? ಪತ್ರಾಸ್. ಪತ್ರ ಪತ್ರಾಸ್ ಪತ್ರ. ನಿನಗೆ ಮತ್ತೆ ಪಾಠಶಾಲೆ ಮಾಡುವಷ್ಟು ಅವಕಾಶ ಇಲ್ಲ ನನಗೆ. ಅಲ್ಲ, ನೀನು ಮಾಡಿದ್ರು ನಿನ್ನ ಶಾಲೆಗೆ ದೇವರನ್ನ ನಾವು ಬರುವುದಿಲ್ಲ. ನೀನು ಬರುವುದಿಲ್ಲ ಅನ್ನೋಕ್ಕಿಂತ ನಾವು ಶಾಲೆ ಮುಚ್ಚುವುದಾದ್ರೂ ಅಡ್ಡಿಲ್ಲ. ನಿಮ್ಮಂತ ವಿದ್ಯಾರ್ಥಿಗಳು ನಮಗೆ ಬೇಡ. ಈಗ ನೀವು ಓದಿ ತಟ್ಟು ಉತ್ತರ ಕೊಡು, ನನಗೆ ಸಮಯ ಇಲ್ಲ. ಹೌದು. ಸೋಮವ ಸಂಗ್ರಾಮವು ಸೋಮವ ಸಾಮವು ಸಂಗ್ರಾಮವು ಸಾಮವು ಸಂಗ್ರಾಮವು ಮುಂದೇನು ಧರ್ಮರಾಯ ಮುಂದೇನು ಧರ್ಮರಾಯ ಭೀಮಾಪಾತರ್ವಟನೆ ಕೇಳಿ ಬೇಗದಿ ಹೇಳಯ್ಯ. ಅರ್ಥ ಆಗಿರ್ಬೇಕಲ್ಲ. ಥಟ್ಟಿನ ಉತ್ತರ ಕೊಡು. ಸಾಮವ ಸಂಗ್ರಾಮ. ಯಾರ? ಸಾಮವ ಸಂಗ್ರಾಮ. ಉತ್ತರ ಕೊಡ. ಉತ್ತರ ಕೊಡ್ಬೇಕು. ಹೌದು. ಯಾರು? ನಿನಗ? ನನಗೆ. ನೀ ಯಾರು? ಓಲಯಕಾರ ಓಲಯಕಾರಗೆ ಊರು ಮಾತು ಯಾಕೋ ಊರು ಮಾತು ಯಾಕೋ ಮೂಲದ ರಸುಗಳವೆಂಬುದ ಅರಿಯ ನಮ್ಮ ಠೀಕೋ. ಏನ? ಉತ್ತರ ಕೊಡ್ಬೇಕ.
ಓಲೆಯ ತಂದ ಓಲೆಕಾರನಿಗೆ ಬಿಡ್ತಾನೆ. ಏನ ಉಸಿರು ಬಿಟ್ರೆ ಮುಸುಡು ಮೇಲೆ ಬಿಡ್ತಾನೆ. ಮತ್ತೆ ಇವತ್ತು ಏನ ಓಲೆಯ ತಂದ ಓಲೆಕಾರ. ಓಲೆ ತಂದು ಮಾತ್ರ ಕೆಲ ಓಲೆಕಾರ ಆಗುದಿಲ್ಲ, ಗೊತ್ತಾಯ್ತಲ್ಲ? ತಂದದ್ರಿಂದಲೇ ಓಲೆಕಾರ ಆಗುದಿಲ್ಲ. ಹೇಗಾಗ್ತದೆ? ಹಾಗಾಗುದಿಲ್ಲ. ಹಾಗಿದ್ರೆ ನೀನ್ ಹೆಂಡತಿಗೆ ಬಂಗಾರ ತಗೊಂಡು ಬರ್ತನ್ನೋ ಕಾರಣಕ್ಕಾಗಿ ನೀನು ಅಕ್ಕ ಸಾಲಿಗರು ಅಂತ ಹೇಳಲಾಗ ಆಗುದಿಲ್ಲ. ಯಾಕಾಗುದಿಲ್ಲ? ಕಾರಣ ಉಂಟು. ಯಾವ ಕಾರಣ? ಗಂಡನಾದವನು ಹೆಂಡತಿಗೆ ಆಭರಣ ತರುವುದಿದ್ರೆ ಇದ್ರೆ ಅದ್ ತಂದ ಕಾರಣಕ್ಕಾಗಿ ವೇತನ ತಗೊಳ್ಳುವುದಿಲ್ಲ. ಇಲ್ಲಪ್ಪ, ನೀನು ಹಾಗಲ್ಲ. ಈಗ ಓಲೆ ಕೊಟ್ಟ ಕೆಲಸಕ್ಕಾಗಿ ತಿಂಗಳಿಗೆ 1 ದಿವಸ ಮೊದಲೇ ಹೋಗಿ ಮೊದಲು ಕೊಟ್ಟದ್ದು ಖಾಲಿ ಆಯ್ತು ಅಂತ ಒಡೆಯಿನ ಮುಂದೆ ಕೈ ಚಾಚಿ ಕುಳಿತುಕೊಳ್ಳುವ ನೀನು ನನಗೆ ಹೇಳ್ತೀಯನ? ಹೋದ ವರ್ಷದ ಮುಂದಿನ ವರ್ಷ ತಗೊಳ್ಳುವರು ನಾವು, ನನಗೆ ನೀ ಹಾಗೆ ಹೇಳ್ತೀಯನ? ನೋಡು, ಅಧಿಕ ಪ್ರಸಂಗ ತಂದ ಮಾತು ಬೇಡ. ನನಗೆ ನಿನ್ನ ನೋಡಿದ್ರೆ ಪಾಪ ಅನ್ನಿಸ್ತದೆ. ಯಾಕೋ? ಪಾಪ ಪಾಂಡು ಎಲ್ಲಿ ಬಂದ? ಅಲ್ಲ, ಪಾಪ ಪಾಂಡು ನಿನ್ನಪ್ಪ ನಿಮ್ಮನ್ನು ಈ ಸ್ಥಿತಿ ನೋಡೋಕ್ಕಿಂತ ಮೊದಲ ಕವಚ ಒಗದವ. ಹಾಗಾಗಿ ಹೇಳೋದು, ಈಗಲಾದ್ರೂ ಅವನ ಆ ಸ್ಥಿತಿಯನ್ನು ನೋಡಿ ಅರ್ಥ ಮಾಡಿಕೊಂಡು ಇನ್ನಾದ್ರೂ ಕೃಷ್ಣನ ಕಾಲಿಗೆ ಬಿದ್ದು ಒಳ್ಳೆ ಮಾತನ್ನ ಅವನು ಬಿಟ್ಟು ಕೊಡದೆ ಇದ್ರೆ ನೋಡು, ಒಂದೇ ಮಾತಾಡ್ತೇನೆ. ಇಲ್ಲಿ ಪ್ರಸಂಗ ಒಂದಕ್ಕೊಂದು ಸಂಬಂಧ ಇಲ್ಲ. ಯಾಕೆ ಕೇಳು, ಈಗ ಅವನಿಗೆ ರಕ್ಷಣೆ ಕೊಟ್ಟವ ಯಾರು? ಅರ್ಜುನ. ಕೊಲ್ತೇನೆ ಹೇಳಿದವ ಯಾರು? ಕೃಷ್ಣ. ಕೊಡು ಅಂತ ಕೇಳುವುದು ಯಾರಲ್ಲಿ? ನನ್ನಲ್ಲಿ. ಬಿಡಿಸ್ಕೊಡು ಅಂತ ಹೇಳುವ ಯಾರು? ನೀನು. ಒಂದಕ್ಕೊಂದು ಸಂಬಂಧ ಉಂಟನ ಭೀಮ? ಹಾಗಾಗಿ ನೀನು ಬಿಟ್ಟು ಕೊಡು, ನಾನು ತಕೊಂಡು ಹೋಗ್ತೇನೆ. ನಿನಗೆ ಪಾಪ ಇಲ್ಲ, ನನಗೆ ದೋಷ ಇಲ್ಲ. ಈಗ ಕೃಷ್ಣನ ಕಾರ್ಯ ನಿನಗೆ ಸಂಬಂಧ ಇಲ್ಲ ಅಂತ ನೀನು ತಿಳ್ಕೊಳ್ಬಹುದು. ಅರ್ಜುನನ ಮಾತು ನನಗೆ ಸಂಬಂಧ ಉಂಟು ಎಂಬ ಕಾರಣಕ್ಕಾಗಿಯೇ ನಾನು ಇದನ್ನು ಹೇಳಿದ್ದೆ. ಮಗು ಹೊಲ್ಲೆಲ್ಲ ಕಾಜು ಬಿಡ್ತಾನೆ ಮಗು ಅಂತ ಹೇಳಿ ಗಾದೆ ಮಾತು. ಮಗು ಸಗಣಿಯಲ್ಲಿ ಬಿದ್ದು ಸೌತೆಕಾಯಿ ತಿನ್ನಬೇಡವೋ ಅಂತ ಹೇಳ್ತೇನೆ. ಪಕ್ಕ ಕೂತ್ಕೊಂಡು ಹತ್ತಿಸ್ಕೊಂಡು ತಿಂತೇನೆ ಅಂದ್ರೆ ಏನು ಹೇಳಲಿಕ್ಕೆ ಬರುವುದಿಲ್ಲ, ಬಿಡುವುದಿಲ್ಲ. ಏನು ಮಾಡ್ತೀಯ? ಹೆಟ್ಟೋ ಭೀಮನ ಕೊಟ್ಟೋ, ಹೆಟ್ಟೋ 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 ಭೀಮನ ಕೊಟ್ಟೋ ಪಾರ್ಥನ್ ಕಟ್ಟೋ ಗಯನನ್ನು, ಕಟ್ಟೋ ಗಯನನ್ನು ರೊಟ್ಟೆಯ ಕಟ್ಟಿ ಧರ್ಮರಾಯನ ತಂದೋ. ನಿನ್ನನ್ನ ಹೆಟ್ಟುತ್ತೇನೆ, ಅರ್ಜುನನಿಗೆ ಕುಟ್ಟು ಕೊಡ್ತೇನೆ. ಅಲ್ಲ, ನೀನು ಅದೇ ಕೆಲಸ ಮಾಡುದು ಒಳ್ಳೆ. ಅಷ್ಟೇ ಅಲ್ಲ, ಗಯನನ್ನ ಕಟ್ಟು ಒಯ್ತೇನೆ. ನೀನು ಗಂಡಸಾದ್ರೆ ಮರ್ಯಾದೆ ಇದ್ರೆ ಯಾವ ಅಪ್ಪನಿಗೆ ಹುಟ್ಟಿದವನು ನನ್ನ ಮೈ ಮುಟ್ಟಿದವಲ್ಲ. ಮುಟ ಮೈ ಮುಟ್ಟ. ಏನಂದೆ? ಮೈ ಮುಟ್ಟು ಅಂದೆ. ನಿನ್ನ ಇದೆಲ್ಲ ಬೇಡ. ಏನು ಅಪ್ಪನಿಗೆ ಹುಟ್ಟಿದವ ಯಾರು ನನ್ನ ಮೈ ಮುಟ್ಲಿಲ್ಲ, ನೀನು ಮುಟ್ಟು ಅಂತ ಹೇಳಿದ್ರೆ ಅದಲ್ಲ ಅಂತ ಮಾಡೋದಕ್ಕೆ ಹೊರಟೇನ? ಏನ ಅದೇ ನಾನು ಹೇಳಾಗುವಂತದ್ದಲ್ಲ. ಯಾಕೆ ಬೇಡ ಸಾಯಿಲ್ಲ. ಯಾಕ ಬಿಟ್ಟು ಕೊಡ್ತೀಯಲ್ಲ ನೀನು? ನೀನು ಅದೆಲ್ಲ ಹೇಳುವುದು ಬೇಡ. ನೀ ಯಾಕೆ ಹೇಳಿದೆ ಅಂತ ನನಗೆ ಗೊತ್ತಾಯ್ತು. ಈಗ ನಾವೇನ್ ಹೇಳ್ಕೊಳ್ಳುವುದಕ್ಕೆ ಹಾಗೆ ಆದ್ರೂ ತೊಂದರೆ ಇಲ್ಲ. ನಿನ್ನಂತದ ಅವಸ್ಥೆ ಯಾರಿಗೂ ಬೇಡ. ನನಗೆ ಗಟ್ಟಿ ನಿನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ಯಾರು ಅಂತ ಹೇಳ್ತೀಯ? ಹೆಟ್ಟು ಪರದೇಶಿ ಏನ ಇದ್ದವರಲ್ಲಿ ಯಾರಿಗೆ ಕರಿಬೇಕು ಸಮಸ್ಯೆಯಲ್ಲಿ ಬಿಡುವುದಕ್ಕಿಂತ ಯಾರು ಅಂತ ಗೊತ್ತಿಲ್ಲದೆ ಇರುವುದು ಆರೋಗ್ಯ ಕೊಳ್ಳೋದು ಬಿಟ್ಕೊಡ್ತೀಯ. ಪಾಪ ಇದಕ್ಕೆ ಉತ್ತರ ಕೇಳಿದ್ದಲ್ಲ. ಭೂಮಿ ನನ್ನ ಮೇಲೆ ಉಂಟ, ನಾ ಭೂಮಿ ಮೇಲಿದ್ನು. ಆಮೇಲೆ ಗೊತ್ತಾಗ್ತದೆ. ಸನ್ಮಾನ ಕಾರ್ಯಕ್ರಮ ಒಂದಿರ್ಲಿ ನೋಡಿ. ನಾನು ಬಂಗಾರದ ಮೂರ್ತಿ ಉಂಟಾ? ಈಗ ಅವಾಗ ಹೇಳಿದೆಯಲ್ಲ ಉತ್ತರ ಕೊಡು ಅಂತ ಹೇಳಿ, ಉತ್ತರ ಇಲ್ಲೇ ಉಂಟು. ಬುದ್ಧಿವಂತ ಆದರೆ ಉತ್ತರ ಏನು ಅಂತ ಅರ್ಥ ಮಾಡ್ಕೊಳ್ತಾನೆ. ನಿನ್ನ ಹತ್ರ ಹೇಳು ಕೆಲಸ ಇಲ್ಲ, ಗೊತ್ತಾಯ್ತಲ್ಲ? ಹೆಟ್ಟೋ ಭೀಮನ ಕೊಟ್ಟೋ ಪಾರ್ಥನ. ನನ್ನ ಆ ಜನ್ಮ ಶತ್ರು ಭೀಮ ಅಲ್ಲ, ನೀವು. ಆ ರಭಸದಲ್ಲಿ ಇವತ್ತು ನೀವು ಹೇಳಲಿಲ್ಲ ಅಂದ್ರೆ ಅವನ ಮೈ ಮೇಲೆ ನಾನು ಕೈ ಹಾಕುವುದಿಲ್ಲ. ನಾನು ಕೈ ಹಾಕದೆ ಹೋದ್ರೆ ಅವನು ನನಗೆ ಹೊಡೆಯುವುದಿಲ್ಲ. ಹಾಗಾಗಿ ಇವತ್ತು ನನಗೆ ಶತ್ರು ನೀವೇ.
ರಾಹುಕಾಲ ನಿಮ್ ಮುಖ ನೋಡೋದೇ ಆಗ್ಲಿಲ್ಲ ಇವತ್ತು. ರಾಹುಕಾಲ ಹೊಂಟಿದ್ದಾಗಲಿ. ಅದೇ ವಾಯ್ ನಿಮ್ಗಷ್ಟು ಉಪಕಾರ ಮಾಡು ಮನ್ಸಿದ್ರೆ ದೇವರೇ ಇಲ್ಲ ಅದು. ಅಲ್ಲ ಅದಿಲ್ಲ ನನಗೆ ಗೊತ್ತುಂಟು. ನನ್ನ ವಾಹನವನ್ನು ತಕೊಂಡು ಬನ್ನಿ. ಹಾ ಶಬ್ದ ಮಾಡಬೇಡಿ, ಆದ ಮರ್ಯಾದೆ ಸಾಕು ನನಗೆ. ಎಲ್ಲೂ ಶಬ್ದ ಮಾಡಿದೆ ಹೋಗುದಾಗ ಉದಿದನು ಹರಿ ಪಾಂಚಜನ್ಯ ಊದಿದನು ಹರಿ ಪಾಂಚಜನ್ಯವ ಮೂಜಗಂಗಳು ಬೆದರು ವಾದಿಗಳ ಹಾಕಿದನು ಮೃಹರ ಧರಂಜಯ ನಲ್ಲಿಗೆ ಉಪ್ಪುತಾರ್ಜುನ ಪದಾರ್ಥವ ಉಪ್ಪು ತರ್ತನು ಧನವದೇಂಕಿಸಿ ದೇವದತ್ತವ ಮಲಗಿದ ಅಪ್ಪರಿಗೆ ಬಗೆಯ ಮುಚ್ಚಿದ ಹೊಡೆದು ಕುರ್ಮನ ಯಾರು ಏನೇ ಹೇಳಲಿ ನನ್ನ ಭಾವನ ಕುರಿತಾಗಿ ನನಗೆ ಅತಿಯಾದ ವಿಶ್ವಾಸ ಇದೆ. ನನ್ನ ಭಾವ ಪಾರ್ಥ ಶುದ್ಧ ಬಂಗಾರ. ಯಾವಾಗಲೂ ನಾನು ಬಂದಾಗ ನನ್ನ ಕಾಲಿಗೆರಗಿ ನನ್ನ ಅನುಗ್ರಹಕ್ಕೆ ಪಾತ್ರನಾಗುವ ಪಾರ್ಥ ಈ ಹೊತ್ತೇನು ಮರೆಯಲಿಕ್ಕಿಲ್ವಲ್ಲ. ನೋಡೋಣ. ಮನೆಗೆ ಬಾ ಎಂದು ಆಹ್ವಾನಿಸಿದಾಗ ಬಂದಾಗ ಉಚಿತವಾದ ಪೀಠ ಮರ್ಯಾದೆಯನ್ನು ಕೊಡಬೇಕು. ಅದು ಕ್ರಮ ಪದ್ಧತಿ. ಆದ್ರೆ ಇದು ಏನು ಆಗಲ್ವಲ್ಲ. ಯಾವುದು ಅಕಾಲದಲ್ಲಿ ಬಂದಿದ್ದಾರೆ, ಅವರಿಗೆ ಅವಶ್ಯ ಅಗತ್ಯ ಇದ್ರೆ ಅವರೇ ಮಾತಾಡ್ಕೊಂಡು ಹೋಗ್ಲಿ. ನನ್ನ ತಿಳುವಳಿಕೆಯ ಕೊರತೆ ಎಂತಾಯ್ತು. ನನ್ನ ಭಾವ ಶುದ್ಧ ಬಂಗಾರ ಅಂತ ಭಾವಿಸಿದ್ದೆ. ಇದಕ್ಕೆ ತಾಮ್ರ ಮಿಶ್ರಣವಾದದ್ದು ನನಗೆ ಗೊತ್ತೇ ಆಗಲಿಲ್ಲ. ಕೆಲಸ ಆಗಬೇಕಾದ್ದು ನನಗೆ ತಾನೇ. ನೋಡೋಣ. ಭಾವ ತುಂಟಗಾಯನ ನವದಿಂದ ಜಗಳವನ್ನು ತುಂತದಿ ಕುತಕತೈ ತಯತದಿನ ತುಂತದಿ ಕುತಾದಿ ತುಂತದಿ ಕುತಕತೈ ತಯತದಿನ ತುಂತದಿ ಕುತಾದಿ ನವದಿಂದ ಜಗಳವನ್ನು ಗಂಟು ಮಾಡಿದೆ ನಮಗೆ ಜಗಳವನ್ನು ಗಂಟು ಮಾಡಿದೆ ನಮಗೆ ನೆಂಟತನವ ಬಿಟ್ಟು ತುಂಟನಾಗೀಗ ಭಾವ ನೆಂಟತನವ ಬಿಟ್ಟು ತುಂಟನಾಗೀಗ ಭಾವ ನೆಂಟ ಕರವ ಮುಗಿವೆ ಕರವ ಮುಗಿವೆ ಕರವ ಮುಗಿವೆ ತನವ ಬಿಟ್ಟು ತುಂಟನಾಗೀಗ ಭಾವ ನೆಂಟ ಕರವ ಮುಗಿವೆ ನೆಂಟತನವ ಬಿಟ್ಟು ತುಂಟನಾಗೀಗ ಭಾವ ನೆಂಟ ಕರವ ಮುಗಿವೆ. ನಿಮ್ಮ ಕುರಿತಾಗಿ ಇರುವ ಪ್ರಚಾರವೊಂದು ಪ್ರಚಾರದಲ್ಲಿದ್ದಷ್ಟು ಆಚಾರದಲ್ಲಿಲ್ಲ ಎನ್ನುವ ಸತ್ಯ ನನಗೀಗ ಮನವರಿಕೆ ಆಯ್ತು. ಪಾಂಡವರು ಸತ್ಯವಂತರು, ಸದಾಕಾಲ ಉಪಕಾರ ಸ್ಮರಣೆ ಉಳ್ಳವರು. ಇದೆಲ್ಲ ಕೇಳಿದಾಗ ನಮ್ಮತ್ತೆಯ ಮಕ್ಕಳು ಎನ್ನುವ ಸಂತೋಷ ನನಗಿತ್ತು. ಒಂದೊಂದು ದಿವಸ ಕುಂಬಾರನ ಮನೆಯಲ್ಲಿ ನಿಮ್ಮ ತಾಯಿ ನಿಮ್ಮನ್ನು ನನ್ನ ಕಾಲಿಗೆ ರಕ್ಷಿಸಿದಾಗ ನಾನೇ ಆಡಿದ ಮಾತು,
ಮಮ ಪ್ರಾಣ ಹಿ ಪಾಂಡವಾಹ. ಆದ್ರೆ ಏನು ಮಾಡೋಣ, ಏನಾಯ್ತು? ಈಗ ಗೊತ್ತಾಯ್ತು ಅಂತರಂಗ ಏನು ಎಂಬುದನ್ನು. ಹೇಗೆ? ಇಡೀ ಲೋಕದಿಂದ ಪೃಥ್ವಿಯಲ್ಲಿ ಪ್ರತಿ ಇಲ್ಲದ ಪ್ರತಾಪಿ ಪ್ರಥೆನಂದನ ಪಾರ್ಥ ಹಾ. ತ್ರಿಲೋಕ ವಿಜಯಿ ಎಂಬುದಾಗಿ ಕೊಂಡಾಡುತ್ತಾ ಇದೆ. ಆದ್ರೆ ನಿನ್ನ ಮನಸ್ಸಿನಲ್ಲಿ ಒಂದು ಸಣ್ಣ ನೋವಿದೆ ಅನ್ನೋದು ಗೊತ್ತಾಯ್ತು. ಯಾವುದು? ಲೋಕಕ್ಕೆ ಲೋಕವೇ ನನ್ನನ್ನು ಶ್ಲಾಘಿಸಿದರು, ಹಾಡಿ ಹೊಗಳಿದರು. ಕೃಷ್ಣನಿಗೆ ಕೈ ಮುಗಿಯುವ ಕಾಲ ಇನ್ನೂ ಮುಗಿಲಿಲ್ವಲ್ಲ. ಈ ನೋವು ಬಹುಶಃ ನಿನ್ನ ಅಂತರಂಗದಲ್ಲಿತ್ತು. ಹಾ. ಹಾಗಾಗಿ ಕೃಷ್ಣನೊಬ್ಬನನ್ನ ಮುಗಿಸಿ ಬಿಟ್ಟರೆ ಹಾ. ಇನ್ನು ಮುಂದೆ ಬಳಿರೇ ಪರಾಕ್ರಮ ಕಂಠೀರವ ಅದು ವಿಶ್ವದಲ್ಲಿಯೇ ತನಗೆ ಎಂಬುದಾಗಿ ಭಾವಿಸಿದ ನೀನು ತುಂಟಗಯನನ್ನ ನೆವವನ್ನಾಗಿ ಹಿಡಿದು ಈ ರೀತಿ ಜಗಳವನ್ನ ಗಂಟು ಮಾಡಿದೆಯಲ್ಲ, ಸಾಕು. ಗೊತ್ತಿಲ್ಲದೆ ತಪ್ಪಾಗಬಹುದು. ರಾತ್ರಿ ಕಂಡ ಬಾವಿಗೆ ಹಗಲು ಬೀಳಲಿಕ್ಕೆ ಹೋಗಬಾರದು. ಅದಕ್ಕಾಗಿ ನಿನಗೆ, ನಿನ್ನ ಕುಟುಂಬಕ್ಕೆ, ನನ್ನ ನಿಮ್ಮ ಸಂಬಂಧಕ್ಕೆ ಭಾವ ದೂರದಿಂದ ನಮಸ್ಕಾರ. ಇಷ್ಟನ್ನೆಲ್ಲ ಹೇಳುವವರು ಯಾರು? ಯಾರು? ಭಾವನಾ ನೀನ ಸ್ವಭಾವ ಅರಿಯದೆ ತಯತ್ತದಿನ್ನತ್ತ ಚಿತ್ತ ತಯತ್ತ ಧೀಂ ತದ್ದಿನ ತಯತ್ತ ಧೀಂ ತದ್ದಿನ ತಯತ್ತ ಧೀಂ ತದ್ದಿನ ತಯ ಧೀಂ ತೈ ತೈ ತದೇ ಭಾವನಾ ನಿನ್ನ ಸ್ವಭಾವವ ಅರಿಯದೆ ಭಾವನಾ ನಿನ್ನ ಸ್ವಭಾವವ ಅರಿಯದೆ ಭಾವನೆ ನೂತ ಬರಿದೆ ಎನ್ನ ಭಾವ ಏನೂತ ಬರಿದೆ ಸ್ವಭಾವವ ಅರಿಯದೆ ಭಾವ ಏನೂತ ಭಾವ ಏನೂತ ಬರಿದೆ ಭಾವಿಸಲೀಗ್ಯಮ್ಮ ಜೀವ ಘಾತಕ್ಕೆ ಬಂದ ಭಾವಿಸಲೀಗ್ಯಮ್ಮ ಜೀವ ಘಾತಕ್ಕೆ ಬಂದ ಭಾವಕರವ ಮುಗಿವೆ ಓ ಭಾವಕರವ ಮುಗಿವೆ ಭಾವಿಸಲಿಗೆಮ್ಮ ಜೀವ ಖಾತಾಗೆ ಬಂದ ಭಾವಕರವ ಮುರಿವೆ ಬಂದಾಗ ಅರ್ಥ ಆಯ್ತು. ನಮ್ಮ ಭಾವ ಮೊದಲು ಹಾಗಿಲ್ಲ. ಓಹೋ, ಯಾಕೆ ಬಲ್ಲಿಯ? 1000 ಕಾಲ ಮಾಡಿದ್ರೆ 1000 ಚೋದ್ಯ ನೋಡಬಹುದು. ಸರಿ. ಎಷ್ಟು ದಿವಸ ಆಯ್ತು ನಿನ್ನ ನನ್ನ ಒಡನಾಟ. ಆ ಒಡನಾಟದ ಅವಧಿಯಲ್ಲಿ ನೀನ್ ಇಂಥವ ಅಂತ ಗೊತ್ತಾದ್ದು ಇವತ್ತೇ ಅಲ್ವಾ? ಹಾಗಾದ್ರೆ ಇದ್ರೆ ನಮ್ಮಿಂದ ಸದಾಕಾಲ ನಮಸ್ಕಾರವನ್ನ ವಂದನೆ ಸ್ವೀಕಾರ ಮಾಡುವ ಮಹಾನುಭಾವರಂತ ನೀರು ನನಗೆ ನಮಸ್ಕಾರ ಮಾಡ್ತಾ ಇದ್ದೀಯ. ಅಂದ ಮೇಲೆ ನಮಸ್ಕಾರ ಚಮತ್ಕಾರ ಇದೆ ಎಂದು ಅರ್ಥವಾಗಿದೆ. ಕೃಷ್ಣ, ಅಂದು ನನ್ನ ಅವ್ವೆಗೆ ತಾಯಿ ಹೇಳಿದ್ದೌದು, ಮಮ್ಮ ಪ್ರಾಣ ಹೇ ಪಾಂಡವ. ತಾಯಿಗೆ ಮಾತು ಕೊಟ್ಟದ್ದು. ನನ್ನ ತಾಯಿಗೆ ಕೊಟ್ಟಿರುವ ಮಾತು ಮಕ್ಕಳು ತಪ್ಪಬಹುದು, ಆದ್ರೆ ತಂದೆ ಆದವ ತಪ್ಪಿ ತಿದ್ದಬೇಕಾದ್ದು ಲಕ್ಷಣ. ಹಾಗೆ ನಾವು ವಿಚಾರ ಮಾಡಿದ್ರೆ ಏನು ತಿದ್ದಿದ್ದೀಯ? ನಿನ್ನ ಸ್ವಭಾವ ಚಿತ್ತದ ಈಗ ಅರ್ಥವಾಗ್ತಾ ಇದೆ. ನೀನು ಹೇಳಿದಲ್ಲ ತುಂಟ ಗಯನ ನೆಮ ಎಂದು, ಅವನ ನೆವಲಿಟ್ಟು ಇಲ್ಲಿವರೆಗೆ ಬಂದು ಯಾಕೆ? ನಮ್ಮ ಕಂಟಕ ಪ್ರಾಯನಾಗಿ ನಮ್ಮ ಜೀವಘಾತಕ್ಕೆ ಬಂದಿರುವ ಓ ಮಹಾನುಭಾವ, ಇದು ಶಿರಸಾಷ್ಟಾಂಗ ಪ್ರಣಾಮ ನಿನಗೆ. ನಮಸ್ಕಾರಕ್ಕೆ ಕಾರಣ ನಮಸ್ಕಾರದ ವಿಧಾನದಲ್ಲಿ 2 ರೀತಿ. ಮನುಷ್ಯ ಕಳ್ಳನಿಗೂ ನಮಸ್ಕಾರ ಮಾಡ್ತಾನೆ, ಸ್ವಾಮಿಗೂ ನಮಸ್ಕಾರ ಮಾಡ್ತಾನೆ. ಸ್ವಾಮಿಗೆ ನಮಸ್ಕಾರ ಮಾಡುವುದು ಅನುಗ್ರಹವಾಗಲಿ ಎಂದು, ಕಳ್ಳನಿಗೆ ನಮಸ್ಕಾರ ಮಾಡುವುದು ನಮ್ಮ ಮನೆಗೊಂದು ಬರಬೇಡ ಎಂದು, ಹತ್ತಿರ ಬರಬೇಡ ಎಂದು, ನಾನು ನಿನ್ನ ಸಂಘ ಬೇಡ ಎಂಬ ಕಾರಣಕ್ಕಾಗಿ ನಮಸ್ಕರಿಸದ್ದು.
ಆದ್ರೆ ನೀನೀಗ ನನ್ನನ್ನೇ ಹಾ. ಆಕ್ಷೇಪಿಸ್ತೀಯ. ಮತ್ತೇನು ಮಾಡೋಣ, ಹಾಗಾಯ್ತಲ್ಲ ಈಗ. ಬುದ್ಧಿವಂತರ ಕಾಲ ಗುದ್ದುವಾದನೆ ಕೇಳು, ಬುದ್ಧಿವಂತರ ಕಾಲ ಗುದ್ದುವಾದನೆ ಕೇಳು, ಬುದ್ಧಿವಂತರ ಕಾಲ ಗುದ್ದುವಾದನೆ ಕೇಳು, ಇದ್ದೂರು ಹಗೆಯು ವ್ಯರ್ಥ, ಇದ್ದೂರು ಹಗೆಯು ವ್ಯರ್ಥ. ಸುದ್ದಿ ಇಲ್ಲದ ಹಾಗೆ, ಸುದ್ದಿ ಇಲ್ಲದ ಹಾಗೆ, ಸುದ್ದಿ ಇಲ್ಲದ ಹಾಗೆ ಬದ್ಧ ವೈರಿಯ ತಂದು ಕದ್ದಿಟ್ಟು ಕೊಂಡೆ ಪಾರ್ಥ. ಸುದ್ದಿ ಇಲ್ಲದ ಹಾಗೆ ಬದ್ಧ ವೈರಿಯ ತಂದು ಕದ್ದಿಟ್ಟು ಕೊಂಡೆ ಪಾರ್ಥ. ಸುದ್ದಿ ಇಲ್ಲದ ಹಾಗೆ ಬದ್ಧ ವೈರಿಯ ತಂದು ಕದ್ದಿಟ್ಟುಕೊಂಡೆ ಪಾರ್ಥ, ಕದ್ದಿಟ್ಟುಕೊಂಡೆ ಪಾರ್ಥ, ಕದ್ದಿಟ್ಟುಕೊಂಡೆ ಪಾರ್ಥ. ನೀನು ಹೇಳಿ ಕಳುಹಿದ್ದು ಹಾ, ಎಲ್ಲ ನನಗೆ ವಿಧಿತವಾಗಿದೆ. ಹೌದಾ? ಮೊದಲನೆಯದಾಗಿ ಕೃಷ್ಣನ ವೈರಿ ಎಂದು ಗೊತ್ತಾದಾಗ ಹಾ, ಅಯ್ಯಯ್ಯೋ ಎಂದ್ರಂತೆ. ಆಮೇಲೆ ಹಾ, ಗೊತ್ತಿಲ್ಲದೆ ಇಟ್ಟುಕೊಂಡದ್ದು ಅಂದ್ರಂತೆ. ಕೊನೆಗೆ ಹೇಳದ್ದೇನು? ಹಾ, ಬಂದುದ ನೋಡಿ ಕೊಂಬೆವು. ಹೌದು. ಅಲ್ಲೇ ಅರ್ಥ ಆಗುವುದಿಲ್ವೇನೋ? ಕೃಷ್ಣನ ವೈರಿ ಎಂಬುದು ಗೊತ್ತಿಲ್ಲದೆ ಇಟ್ಟುಕೊಂಡಿರಬಹುದು. ಹಾ, ಕೃಷ್ಣನಿಗೊಂದು ಮಾತು ಹೇಳಬೇಡುವ. ಕೃಷ್ಣ ಹೀಗಾಗಿ ಹೋಯ್ತು, ಏನು ಮಾಡಬೇಕು ಅಂತ ಕೇಳಿದಿದ್ದೆ. ನಾನು ಗಯನನ್ನ ಉಳಿಸುತ್ತಿದ್ದೇನೋ ಇಲ್ಲವೋ ಬೇಡ ಬಿಡು. ಹಾ, ಆದ್ರೆ ನಿಮ್ಮ ಕರ್ತವ್ಯ ಯಾವುದು ಎನ್ನುವುದನ್ನು ನಾನು ಎಚ್ಚರಿಸುವುದು. ಹಾ, ಅರ್ಜುನ, ಈಗ ಮಾಡಿದ್ದೇನು? ಏನು? ನಾನು ಬಂದಿದ್ದೇನೆ. ಹೌದು. ಹೌದು. ಹಾ, 3 ಕ್ಷೋಣಿ ಯದುಸೇನೆಯನ್ನು ಕೂಡಿಕೊಂಡು ಬಂದು ಇರ್ಲಿ ಬಿಡು. ಗಯನನ್ನ ಬಿಟ್ಟುಕೊಡಲಿಲ್ಲ ಎಂಬ ಕಾರಣಕ್ಕಾಗಿ ಹಾ, ಪಾಂಚಜನ್ಯವನ್ನು ಮೊಳಗಿಸಿದ್ದೇನೆ. ಹಾ, ಆದ್ರೆ ಗಯ ಕಾಣುವುದಿಲ್ಲ. ಎಲ್ಲಿಯೋ ಅಡಗಿಸಿ ಇಟ್ಟುಕೊಂಡಿದ್ದೀಯಾ ಅಂತ ಆಯ್ತಲ್ಲ. ಬದ್ಧ ವೈರಿಯನ್ನೇ ಅಡಗಿಸಿಟ್ಟುಕೊಂಡ ಕಳ್ಳ ಯಾರು ಕರು? ನಾನಲ್ಲ, ಶುದ್ಧ ಕಳ್ಳರ ಗುರು ನಿನ್ನಂದ ವಿನಯ. ಶುದ್ಧ ಕಳ್ಳರ ಗುರು, ಶುದ್ಧ ಕಳ್ಳರ ಗುರು, ಶುದ್ಧ ಕಳ್ಳರ ಗುರು, ಶುದ್ಧ ಕಳ್ಳರ ಗುರು ನಿನ್ನಂತೆ ಬೆಣ್ಣೆಯ ಬೆಣ್ಣೆಯ ಕೊದ್ದು ತಿಂದವನೇ ನಾನು. ಶುದ್ಧ ಕಳ್ಳರ ಗುರು ನಿನ್ನಂತೆ ಬೆಣ್ಣೆಯ ಕೊದ್ದು ತಿಂದವನೇ ನಾನು, ಬೆಣ್ಣೆಯ ಕೊದ್ದು ತಿಂದವನೇ ನಾನು. ಇದ್ದವರ್ ಒರಿಯದಂದದಲ್ಲಿ, ಇದ್ದವರ್ ಒರಿಯದಂದದಲ್ಲಿ ರುಕ್ಮಿಣಿಯಳ, ಇದ್ದವರ್ ಒರಿಯದಂದದಲ್ಲಿ ರುಕ್ಮಿಣಿಯಳ, ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು. ಇದ್ದವರ್ ಒರಿಯದಂದದಲ್ಲಿ ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು. ಆ
ಇದ್ದವರರಿಯಾದಂಗದಲ್ಲಿ ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು, ಕದ್ದು ತಂದಿರುವೆ ನೀನು, ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು. ನಿನಗೆ ಇರುವ ವ್ಯತ್ಯಾಸವೇ ಅದು ನೋಡು. ನಾವು ಮಾಡಿದ್ದು ಜನರಿಗೆ ತಪ್ಪಾಗಿ ಮುಟ್ಟುತ್ತದೆ, ನಿನ್ನದು ಹಾಗಲ್ಲ ಮಹಾರಾಯ. ಗಯನನ್ನ ನೀನು ಕದ್ದಿಟ್ಟುಕೊಂಡರೂ ನೀನು ಕಳ್ಳ ಅಂತ ಯಾರು ಆಕ್ಷೇಪಿಸುವುದಿಲ್ಲ. ನಾನು ಹೇಳ್ತೇನೆ ನೀನೊಬ್ಬ ಕಳ್ಳ. ಸರಿ, ತಪ್ಪಿರುವಲ್ಲ. ಯಾಕೆ ಸ್ವತಃ ತಾವೇ ಅಲ್ವೇ ಕಳ್ಳ ಗುರು. ನಮ್ಮ ಮೊದಲ ಅಭ್ಯಾಸ ಕೊಟ್ಟವರೇ ನೀವು. ಇರು ನೀನು ಯತಿಭೇಷದಿ ನಿನ್ನರಿಗೆ ಬರುವನ ಬರಲುಂಬುದದಿ ಬರಿಂದ ಕರೆದೊಯ್ಯುವನು ಅಲ್ಲಿ ನೀ ಬಂದಿರಲ್ಕೆ ನಿನ್ನ ಮರದಲ್ಲಿ ಪುಟ್ಟಿದ ಬಯಕೆ ಬೆಕ್ಕಿಗೆ ಮರ ಹತ್ಲಿಕ್ಕೆ ಕಲಿಸ್ಕೊಟ್ಟಾಗ ಆಯ್ತು ಅಲ್ವಾ ಕೃಷ್ಣ. ಮತ್ತೊಂದು ನಿನ್ನ ಅಭ್ಯಾಸ ಕೂಡ ಬಿಡು. ಕಳುವುದು ಎಲ್ಲ ಅಭ್ಯಾಸ ಇದ್ದದ್ದೆ. ಬೆಣ್ಣೆ ಕದ್ದೆ, ಮೊಸರು ಕದ್ದೆ, ಆಮೇಲೆ ಹೆಣ್ಣು ಕದ್ದೆ. ಒಟ್ಟಾರೆ ಕಳುವ ಸ್ವಭಾವ ನಿನ್ನಲ್ಲಿ ಇದೆ ವಿನಃ ನಮ್ಮಲ್ಲಿ ಖಂಡಿತ ಇಲ್ಲ. ಯಾಕೆ ಬಲಿಯ ಗಯಗಂಧರ್ವನಿಗೆ ನಾನು ಮಾತು ಕೊಟ್ಟಿದ್ದು ಹೌದು. ಕೃಷ್ಣನ ವೈರಂತ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಬರಬಹುದಾದ ಬರಲಿ, ನಾಲಿಗೆ ಅದನ್ನು ಉಳಿಸ್ಕೊಳ್ಬೇಕೆಂದು ತಿಳಿದು ನಾವು ಸಮರಾಂಗಣಕ್ಕೆ ಬಂದಿದ್ದೇವೆ. ಕೊಡುವ ಹಾಗಿಲ್ಲ. ನನ್ನನ್ನ ನೀನು ಆಕ್ಷೇಪಿಸುವುದು, ನಿನ್ನನ್ನ ನಾನು ಆಕ್ಷೇಪಿಸುವುದು, ಹೀಗೆ ಹೊತ್ತು ಕಳೆಯುವುದಕ್ಕೆ ನೀ ಯೋಚನೆ ಮಾಡಬಹುದು. ನೀನು ನನ್ನ ಪ್ರತಿಜ್ಞೆ ಪೂರೈಸಬೇಕಲ್ಲ, ಅದಕ್ಕಾಗಿ ಬಿಟ್ಕೊಡ್ತೀಯ ಅಲ್ವಾ? ಇಲ್ಲ. ಹಾಗಾದ್ರೆ ಹರಿಮಯ ಶಕ್ತಿಯ ಬಿಡಲಂದು, ಹರಿಮಯ ಶಕ್ತಿಯ ಬಿಡಂದು ಗಯನ ಕತ್ತರಿಸಬಹುದು ಬಂದು, ಹರಿಮಯತೆ ಬಿಡಂದು ಗಯನ ಕತ್ತರಿಸಬಹುದು ಬಂದು. ಯುದ್ಧವನ್ನು ಮುಂದುವರಿಸಿದರೆ ನನ್ನ ಪ್ರತಿಜ್ಞೆ ಕೆಟ್ಟು ಹೋದೀತು. ಇಂದು ಉದಿಸಿದ ಸೂರ್ಯ ಅಸ್ತಮಿಸುವುದರೊಳಗೆ ಗಯಗಂಧರ್ವನ ಕೊರಳನ್ನ ನಾನು ಕತ್ತರಿಸಲೇಬೇಕು. ಒಂದೆಡೆ ಯುದ್ಧ ಸಾಗ್ತಾ ಇರಲಿ, ಇನ್ನೊಂದೆಡೆಯಿಂದ ಮಾಯಾಶಕ್ತಿಯೊಂದನ್ನು ಪ್ರಯೋಗಿಸಿ ಗಯನ ಕೊರಳನ್ನ ತುಂಡರಿಸಿ ಬಿಡುತ್ತೇನೆ. ಏನು ವಿಚಿತ್ರ ಅನುಭವ. ಇದ್ದಕ್ಕಿದ್ದ ಹಾಗೆ ಈ ಪ್ರಪಂಚವನ್ನ ಕತ್ತಲೆ ನುಂಗುವುದಕ್ಕೆ ಪ್ರಾರಂಭ ಆಗಿದೆ. 8 ದಿವಸ ಒಳಗಾಗಿ ಗಯಗಂಧರ್ವ ಕಂಠದ ಕಡೆಗೆ ಇದ್ರೆ ತಾನು ಅಗ್ನಿಯಲ್ಲಿ ಬಿದ್ದು ಸಾಯ್ತೇನೆ. ನಮ್ಮ ದೇವರ ವ್ಯವಹಾರ, ಅದನ್ನು ನಾವು ಕೈ ಹಾಕಬಾರ್ದು. ಹಾಕಿದ ಗತಿಯಂತಿರವೇ ಇಲ್ಲ. ನೋಡೋಣ. ಹಾಯ್ ಪುಂಡರೀಕಾಕ್ಷನೇ ಕೇಳಯ್ಯ, ಪುಂಡರೀಕಾಕ್ಷನೇ ಕೇಳಯ್ಯ, ಪುಂಡರೀಕಾಕ್ಷನೇ ಕೇಳಯ್ಯ. ಭಾಷೆ ಗೊಂಡುದ ಅನುವಾದು ಏಳಯ್ಯ, ಭಾಷೆ ಗೊಂಡುದ ಅನುವಾದು ಏಳಯ್ಯ, ಏಳಯ್ಯ. ಕುಂಡಗಳನ್ನು ಮಾಡಿಸು ಬೇಗ, ಕುಂಡಗಳನ್ನು ಮಾಡಿಸು ಬೇಗ. ಮಾತಾಂಡ ನಂಬುದಿಗೆ ಸಾರಿದನೀಗ, ಮಾತಾಂಡ ಅಂಬುದಿಗೆ ಸಾರಿದನೀಗ. ದೇವ್ರೆ, ಸ್ವಲ್ಪ ರಕ್ಷಾರಿಸು ಒಳ್ಳೆಯದು. ಭಾಷೆಯ ಕಡೆ ಭಾಷಾಜ್ಞಾನ ತುಂಬಾ ಇರಬೇಕು ನಿಮಗೆ. 8 ದಿವಸ ಒಳಗಾಗಿ, ಹೌದು, ಸಾಯಂಕಾಲ ಒಳಗಾಗಿ ಗಯನ ರುಂಡವನ್ನ ಕತ್ತರಿಸ್ತೇನೆ ನೋಡಿ. ಈಗ ಅಲ್ಲದೆ ಇದ್ದಲ್ಲಿ ಅಗ್ನಿಕುಂಡಕ್ಕೆ ಬೀಳುತ್ತೇನೆ. ಈಗ ಏನು? ಈಗ ಏನು? ಭಗವಾನ್ ಸೂರ್ಯದೇವರು ಪಶ್ಚಿಮಾಂಬುದೇ ಸೇರ್ತಾ ಇದ್ದಾರೆ. ಹೌದು, ಸಮಯ ಸಂದರ್ಭಕ್ಕೆ ಅನುಕೂಲವಾಗಿ ನಡೆಯಬೇಕಾದ್ದು ನಮ್ಮ ನಿಮ್ಮೆಲ್ಲರ ಹೊಣೆ. ಆದ್ರಿಂದ ಭಾಷೆ ನೋಡಿ,
ಒಂದು ಯಜ್ಞ ಕುಂಡ ಒಂದು ಕುಂಡ ಸಿದ್ಧವಾಗಲಿ. ಕುಂಡ ರಚನೆ ಆಗುವುದಾಗುವುದೇ. ಅದು ಅಗ್ಗಿ ಯಾರ ಸರಿ ಯಾರ ಅಳತೆಗೆ ಅಂತ ಯೋಚಿಸಬೇಕು. ಸ್ವಲ್ಪ ದೊಡ್ಡವೂ ಇರ್ಲಿ, ಸ್ವಲ್ಪ ಸಣ್ಣವೂ ಇರ್ಲಿ. ಯಾಕೆ ಹೇಳಿದೆ ಗೊತ್ತಾ? ನಿನ್ನ ಕುಂಕು ಧ್ವನಿ ನನಗೆ ಅರ್ಥವಾಯ್ತು. ನನ್ನ ಭಾಷೆ ಪೂರೈಸಲಿಲ್ಲ. ಸೂರ್ಯ ಅಸ್ತಮಿಸುತ್ತಾ ಇದ್ದಾನೆ, ಮುಂದೆ ಏನು ಅಂತಲ್ವಾ? ಹೌದು. ಕುಂಡದಿ ಬೀಳುವುದಕ್ಕೆ ನಾನು ಕುಂಡದಿ ಬೀಳುವುದಕ್ಕೆ ನಾನು ಕುಂಡದಿ ಬೀಳುವುದಕ್ಕೆ ನಾನು ಅಂತ ಭಂಡ ದ್ರೋಹಗಳ ಮಾಡಿದುದೇನು ಅಂತ ಭಂಡ ದ್ರೋಹಗಳ ಮಾಡಿದುದೇನು ನಾನು ಕುಂಡದಲ್ಲಿ ಬೀಳಬೇಕು. ನೋಡು, ನಿನ್ನಿಂದಲ್ಲ, ಎಚ್ಚರಿಕೆ ನನಗೆ ಅಗತ್ಯ ಇಲ್ವಾ? ನಾನು ಮಾಡಬೇಕಾದದ್ದನ್ನು ಯಾರೋ ಸೂಚಿಸಿ ಮಾಡಬೇಕಾಗಿರುವುದಕ್ಕೆ ನನ್ನ ಬುದ್ಧಿಗೆ ಮೌಢ್ಯ ಆವರಿಸಲಿಲ್ಲ. ಏನೋ ಸ್ವಲ್ಪ ವಿಚಾರ ಮಾಡು. ಈಗ ಅಗತ್ಯ ಇಲ್ಲ ಅಂದ್ರೆ ಆಡಿದ ಮಾತನ್ನು ಪೂರೈಸದೇ ಇದ್ದರೆ ನಾನು ಕುಂಡದಲ್ಲಿ ಬೀಳಬೇಕು. ಹೌದು. ನಿನ್ನ ಮಾತು ಉಳಿದಿದೆಯೋ ನೋಡ್ಕ. ನನ್ನ ಮಾತನ್ನು ನಾನು ಪೂರೈಸಿದ್ದೇನೆ. ಕುಂಡದಿ ಬೀಳುವಂತಹ ಬಂಡ ಕಾರ್ಯ ಮಾಡಿಲ್ಲ. ನಿನ್ನ ಮಾತು ಉಳಿದಿದೆಯೋ ನೋಡ್ಕ. ಇವನ ಮಾತೇ ವಿಚಿತ್ರವಾಗ್ತಾ ಇದೆಯಲ್ಲ. ನನ್ನ ಎದೆಗೆ ಬಂದಾಗ ನಮಸ್ಕಾರ ಅಂತ ಹೇಳಿದ, ಆಮೇಲೆ ಮತ್ತೊಂದು ಅಪವಾದ ಹಾಕಿದ. ಈಗ ಕುಂಡದಲ್ಲಿ ನಾವ್ಯಾಕೆ ಬೀಳಬೇಕು ಎಂದು ಅಂದ್ಮೇಲೆ ಏನೋ ನಡೆದಿದೆ ಅಂತ ಆಯಿತು. ಜನನು ಬತ್ತಳಿಕೆಯ ಕಂಡನು ಕತ್ತರಿಸೀಗ ಗಯನ ಕೊರಳ ತುಂಡನು ಕಂಡಿರ ರವಿತರ ಶಶಿಗಳು ಕಂಡಿರ ರವಿತರ ಶಶಿಗಳು ಈ ಭಂಡಗಜ ದ್ರೋಹಗಳು ಈ ಭಂಡಗಜ ದ್ರೋಹಗಳು ಕಂಡಿರ ರವಿತರ ಶಶಿಗಳು ಈ ಭಂಡಗಜ ದ್ರೋಹಗಳು ಶಶಿಗಳು ಕೃಷ್ಣಗಿರುವಂತಹ ಭಂಡ ಕಾರ್ಯ ಅವರ ಮೊದಲ ಮುಗಿಸ್ತಾರೆ. ಮಾಡು ಮಾಳೆಂದೆನು ತಡೆದರು ಮಾಡು 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 ಮಾಳೆಂದೆನು ತಡೆದರು ಸ್ಥಾಣು ವಾಣಿವರರು ತಡೆದರು ಸ್ಥಾಣು ವಾಣಿವರರು ಮುಟ್ಟಿದ ರಾಣಿ ನಿಮಗೆನು ಆಣೆ ಆಣೆ. ಅರ್ಜುನ, ಕೃಷ್ಣ, ಪಂಥವನ್ನು ಪೂರೈಸುವುದಕ್ಕಾಗಿ ನಾವಿಬ್ಬರು ಯುದ್ಧವನ್ನು ಮುಂದುವರಿಸುತ್ತಾ ಇದ್ದೆವು. ಹೌದು. ಬತ್ತಳಿಕೆಯಲ್ಲಿರುವ ಗಯನ ರುಂಡ ತುಂಡಾದದ್ದನ್ನು ನೋಡಿ ಕತಿಗೊಂಡಂತ ನೀನು ಯುದ್ಧಕ್ಕೆ ಮುಂದಾದೆ. ಹೌದು. ಕೇಳಿದೀಯಾ? ಕೇಳಿದೆ. ಮಾಡು ಮಾಡು, ನಿಲ್ಲಿಸಿ ಯುದ್ಧವನ್ನ. ಮುಟ್ಟಿದರೆ ಆಣೆ. ಯಾರು ಹೇಳುವವರು? ಸ್ಥಾಣು ವಾಣಿವರರು, ಬ್ರಹ್ಮ ಹಾಗೂ ಈಶ, 33 ಕೋಟಿ ದೇವಾದ್ಯರು ಆಕಾಶದಲ್ಲಿ ನಿಂತು ಯುದ್ಧವನ್ನ ನಿಲ್ಲಿಸಿ. ಏನದರ ಅರ್ಥ? ಈ ಯುದ್ಧ ಮುಂದುವರಿದರೆ ಲೋಕದಲ್ಲಿ ಏನೋ ಒಂದು ದುರಂತ ಕಾದಿದೆ ಎಂದು. ಅರ್ಜುನ, ಕೃಷ್ಣ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಅದು ಆಕಾಶ ಮಂಡಲದಲ್ಲಿ ನೆರೆದಿದ್ದಾರೆ ದೇವಾದಿ ದೇವತೆಗಳಲ್ಲ, ಶಿವ ಪಾರ್ವತಿಯರು, ವಾಣಿ ಬ್ರಹ್ಮರು, ನರರಂತಹ ಮಹಾನುಭಾವರು. ಸ್ವಾಮಿ, ನಡೀತಾ ಇದ್ದ ಯುದ್ಧ ಕೆಳಗೆ ಮೇಲ್ ನಿಂತು ತಡೀರಿ ತಡೀರಿ ಎಂದು ಉಪದೇಶ ಮಾಡ್ತಾ ಇದ್ದಾರೆ. ಇದರ
ಅರ್ಥ ನನಗಾಗ್ಲಿಲ್ಲ. ನಿನಗೆ ಅರ್ಥ ಆಗ್ಲಿಲ್ಲ, ಹಾ, ನನಗೆ ಅರ್ಥ ಆಗುವುದಕ್ಕಾಗಿ ನಾನು ಈ ಯುದ್ಧವನ್ನ ಗಂಟಿಕ್ಕಿದ್ದು. ಅಂದ್ರೆ ಇದು ನಾನು ಹೂಡಿದ ನಾಟಕ. ಓ, ನಾನು ಸೂತ್ರಧಾರಿ. ಹಾ, ಮುಂದೊಂದು ದಿವಸ ಭಾರತ ಯುದ್ಧವನ್ನ ಗಂಟಿಕ್ಕಿ ದುಷ್ಟರ ದಮನ ಮಾಡಿ ಶಿಷ್ಟರ ಪರಿಪಾಲನೆಗಾಗಿ ಹಾ, ಆ ಯುದ್ಧವನ್ನ ಗಂಟಿಕ್ಕುವ ನಾನೇ ಯುದ್ಧ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾ, ನನಗೊಬ್ಬ ಸಮರ್ಥ ಪಾತ್ರಧಾರಿ ಬೇಕಿತ್ತು. ಅದು ನೀನು ಎನ್ನುವುದು ಮನಸ್ಸಿನಲ್ಲಿದ್ದರೂ ಹಾ, ಪರೀಕ್ಷಿಸುವುದಕ್ಕಾಗಿ ಈ ಗಯಗಂಧರ್ವನ ಪ್ರಕರಣವನ್ನ ಗಂಟಿಕ್ಕಿದೆ. ಅರ್ಜುನ, ಎಂತ ಗಂಡೆದೆಯ ಗಂಡೇ ಆಗಿರ್ಲಿ, ಹೆಂಡತಿ ಹಾಗೂ ಮಗು ಬಂದು ಗೋಳೋ ಎಂದು ಕಣ್ಣೀರು ಸುರಿಸುವಾಗ ಅವನ ಹೃದಯ ಕರಗಿ ಅವನ ನಿರ್ಧಾರ ಬದಲಾಗಬಹುದು. ಹೌದು, ಅಥವಾ ಬದಲಾದರೆ ಆಶ್ಚರ್ಯ ಅಲ್ಲ. ನೀನು ಹಾಗಲ್ಲ. ಅಚ್ಚ ಕ್ಷಾತ್ರಿಯನ ಆದ ತಾನು ಕೊಟ್ಟ ಮಾತನ್ನು ಉಳಿಸಿಕೊಂಡು ಚಂದ್ರವಂಶದ ಕೀರ್ತಿಯನ್ನ ಕಾಪಾಡಬೇಕು ಎಂಬ ಕಾರಣಕ್ಕಾಗಿ ಯುದ್ಧಕ್ಕೆ ಬಂದರೆ ಎದುರಿಸುತ್ತೇನೆ ಎಂಬುದಾಗಿ ಹೇಳಿ ಕಳುಹಿದೆ. ಹೌದು, ದಾರುಕನನ್ನು ಕಳುಹಿದೆ. ಅಲ್ಲಿಯೂ ನೀನು ಬೆಚ್ಚಲಿಲ್ಲ, ಬೆದರಲಿಲ್ಲ. ಹೆಚ್ಚೇನು, ದೇವಾದಿದೇವನಾದ ನಾನೇ ರಣಕ್ಷೇತ್ರದಲ್ಲಿ ಎದುರಾದಾಗ ಕೆಚ್ಚದೆಯಿಂದ ಕಾದಿದೆ. ನನಗೆ ಮೆಚ್ಚುಗೆಯಾಯ್ತು. ಈಗ ನಾನು ಹೂಡುವಂತಹ ನಾಟಕಕ್ಕೆ ಸೂತ್ರಧಾರಿ ನಾನಾದರೆ ಸಮರ್ಥ ಪಾತ್ರಧಾರಿ ನೀನು ಎಂಬುದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇನೆ. ಪ್ರಭು, ನಿನ್ನ ನಾಟಕ ರಂಗಭೂಮಿಯಲ್ಲಿ ನಾನು ಪಾತ್ರಧಾರಿ. ಪಾತ್ರೋಚಿತವಂತ ಔಚಿತ್ಯವನ್ನ ತಿಳಿದು ನಡೆದನೇ ಇಲ್ಲಿವರೆಗೆ ಸ್ವಲ್ಪ ಅನುಮಾನ ಉಂಟು. ಸ್ವಾಮಿ, ನನ್ನ ಬಾಯಿಂದ ಸದಾಕಾಲ ದೇವರ ಧ್ಯಾನ, ನಿನ್ನ ಧ್ಯಾನ, ಅದೇ ನನ್ನ ಮೂಲ ಮಂತ್ರವಾಗಿತ್ತು. ಆದ ಯುದ್ಧ ಕ್ಷೇತ್ರದಲ್ಲಿ ನಿನ್ನ ಆಂತರಿಕಕ್ಕೆ ನೋವುಂಟ ಮಾಡಿದ ಒಂದೊಂದು ಶಬ್ದವನ್ನು ಆಡಿದ್ದೇನೆ. ಅದನ್ನ ಮನ್ನಿಸಬೇಕು, ಕ್ಷಮಿಸಬೇಕು ಎಂದು ಕೇಳುತ್ತಾ ಇದ್ದೆ. ಅರ್ಜುನ, ದೇವರ ಪಾದವನ್ನು ಸೇರುವುದಕ್ಕೆ ಎರಡು ಮಾರ್ಗ. ಒಂದು ಭಕ್ತಿ ಮಾರ್ಗ, ಮತ್ತೊಂದು ವಿರೋಧ ಮಾರ್ಗ. ವಿರೋಧ ಮಾರ್ಗವನ್ನು ಅವಲಂಬಿಸಿದಾಗಲ್ಲ, ಅದೆಲ್ಲ ಸಹಜವೇ. ಹಾಗಾಗಿಯೇ ನಾನು ಮೆಚ್ಚಿದ್ದು ಎಂಬುದಾಗಿ ಹೇಳಿದ್ದು. ಈಗ ಸಮಾಧಾನವಾಯ್ತು. ನೋಡಿದೀಯಾ ಗಯಗಂಧರ್ವ ಹೋದದ್ದನ್ನ? ಹೌದು, ಆ ಪುಣ್ಯಾತ್ಮ ನನ್ನ ಕಡೆ ನೋಡಲೇ ಇಲ್ಲ. ಇಲ್ಲಿವರೆಗೆ ಪರಿಶ್ರಮ ಪಟ್ಟೆ ಅವನಿಗಾಗಿ ಬೆವರು ಹರಿಸಿದೆ. ಆ ಬೆವರಿಗಾದ್ರೂ ಒಂದು ನೀ ಹೇಳಿದ್ದೆ ಎಷ್ಟು? ಓಹೋ, ನೀನು ಮಾತಾಡಬೇಡ, ಹಾಗೆ ಹೊರಟು ಹೋಗು ಅಂತ ಹೇಳಿದ್ ನಿಮ್ಮ ಅಪ್ಪಣೆ. ಆದ್ರೆ ದೇವ್ರೆ, ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀರಲ್ಲ, ಅಲ್ಲಿ ನನ್ನ ಅಣ್ಣ, ನನ್ನ ಹೆಂಡತಿ ದ್ರೌಪದಿ, ಸರಿ, ಎಲ್ಲರೂ ನಿನ್ನ ನಿರೀಕ್ಷೆಯಲ್ಲೂ ಇದ್ದಾರೆ. ಇಲ್ಲಿವರೆಗೆ ಬಂದು ನಮ್ಮ ಆದರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಇಲ್ಲಿಂದ ದಯಮಾಡಿ